ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮೊದಲೇ ಬಾರಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಮೊದಲೇದಾಗಿ ಇಲ್ಲಿ ನಾನು ಮಶ್ರೂಮ್ನ ಆರ್ಡ್ರ್ ಮಾಡಿದ್ದೆ. ಮಶ್ರೂಮ್ನ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು, ಸ್ವಲ್ಪ ಮಣ್ಣು ಇರುತ್ತೆ, ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀವು ಯಾವ ರೀತಿಯಾಗಿ ಬೇಕಾದರೂ ಕಟ್ ಮಾಡಿಕೊಂಡು ಇದನ್ನು ಒಂದು ಕಡೆ ಇಡಬಾರ್ದು. ಏಕೆಂದರೆ ಇದು ಆಲೂಗಡ್ಡೆ ಥರ ಇದ್ರ ಗುಣನೂ ಹಾಗೆ, ಅಂದರೆ ಕಟ್ ಮಾಡಿದ ತಕ್ಷಣ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾನಿಲ್ಲಿ ಅರಶಿನ ಪುಡಿ ಜೊತೆಗೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಬರೀ ಅರಶಿನ ಹಾಕಿ ಇಟ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಅದಕ್ಕೂ ಟೇಸ್ಟು ಚೆನ್ನಾಗಿ ಬರುತ್ತೆ, ಖಾರ ಪುಡಿನೂ ಹಾಕೋಣ ಅಂತ. ಸೊ ಖಾರ ಪುಡಿ ಹಾಕಿ ಚೆನ್ನಾಗಿ ರೀತಿ ಕಾಲಿಸ್ಕೊಂಡು ಬಿಡ್ತಾ ಇದ್ದೀನಿ. ಮತ್ತು ಈ ಕಡೆ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಒಂದು ಪ್ಯಾನ್ಗೆ ಅಂದರೆ ನಾನಿಲ್ಲಿ ಕಡಾಯಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಈರುಳ್ಳಿ, ಅದು ಉದ್ದುದ್ದ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿನ ಫ್ರೈ ಮಾಡಬೇಕು. ಹೇಗೆ ಅಂದರೆ ಫುಲ್ ಡೀಪ್ ಫ್ರೈ ಮಾಡಬೇಕು, ಎಣ್ಣೆಯಲ್ಲಿ ಕೆಂಪಾಗಬೇಕು. ಆ ರೀತಿಯಾಗಿ ಈ ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ ಕೆಂಪಾಗಿ ಈ ರೀತಿಯಾಗಿ ಬರಬೇಕು. ಇನ್ನೂ ಸ್ವಲ್ಪ ಕೆಂಪಾಗಿ ಹುರಿತಾ ಇದ್ದೀನಿ ಇದನ್ನು. ಈ ರೀತಿ ಮಾಡೋದ್ರಿಂದ ಈ ಮಶ್ರೂಮ್ ಮಸಾಲೆ ಏನೋ ಒಂಥರ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ, ಸಖತ್ತಾಗಿರುತ್ತೆ. ನಾನು ಹೇಳ್ದಂಗೆ ಮಶ್ರೂಮಲ್ಲಿ ತುಂಬಾ ಬೆನಿಫಿಟ್ಸ್ಗಳಿದೆ. ಹೃದಯಕ್ಕಂತೂ ತುಂಬಾ ಆರೋಗ್ಯಕರವಾಗಿರೋ ಈ ಮಶ್ರೂಮು ಜೊತೆಗೆ ಮತ್ತು ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಂತ ಹೇಳ್ತಾ ಇದ್ದೀನಿ. ಕೆಲವೊಂದು ಕಾಯಿಲೆ ಹೆಸರು ಹೇಳೋದು ಬೇಡ. ಸೊ ಆ ಕಾಯಿಲೆಗಳಿಗೂ ಕೂಡ ಇದು ಉತ್ತಮವಾಗಿರುವಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಇದು ಹೇಳಿದ್ರೆ ಇದು ಈ ಕಡೆ ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ ಅಂತ ಹೇಳ್ತಾರೆ, ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದರೆ ಪ್ರಕಾರ. ಆಮೇಲೆ ಇಲ್ಲಿ 10-12 ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊಂಡಿದ್ದೀನಿ. ಇದು ಕೂಡ ಡೀಪ್ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಸೊ ಟೇಸ್ಟ್ ಹೇಳ್ದಂಗೆ ಡಿಫ್ರೆಂಟ್ ಆಗಿಬಿಡುತ್ತೆ. ಆ್ಯಂಡ್ ಡಿಫ್ರೆಂಟ್ ಆಗಿರೋ ಮೆಥಡ್ ಕೂಡ ನಾನು ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮು. ನಮ್ಮ ಅಣ್ಣವ್ರ ಮನೇಲಿ ಮಾಡಿದ್ದು, ಅದಕ್ಕೆ ಮಾಡಿದ್ರಲ್ಲ, ಹಾಗಾಗಿ ಇಲ್ಲಿ ನಾನೇ ಮಶ್ರೂಮ್ನ ಆರ್ಡ್ರ್ ಮಾಡಿಬಿಟ್ಟು ಮಾಡೋಣ ಅಂತ ಮಾಡ್ತಾ ಇರೋದು. ಮತ್ತು ಇಲ್ಲಿ ಎಣ್ಣೆನ ತೆಕ್ಕೊಳ್ತಾ ಇದ್ದೀನಿ. ಏಕೆ ಅಂದರೆ ಈ ಟೊಮೆಟೊ ತುಂಬ ಅಬ್ಸರ್ವ್ ಮಾಡುತ್ತೆ ಆಯಿಲ್ನ, ಹಾಗಾಗಿ ಅಷ್ಟು ಎಣ್ಣೆ ಹಾಕೋದು ಬೇಡ ಅಂತ ನಾನಿಲ್ಲಿ ಎಣ್ಣೆನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಎಣ್ಣೆ ಆದರೆ ಸಾಕು. ಏಕೆಂದರೆ ಇರೋ ಬರೋ ಎಣ್ಣೆನೂ ಟೊಮೆಟೊ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ, ಆಗ ತುಂಬ ಆಯಿಲಿ ಆಗಿಬಿಡುತ್ತೆ. ಸೊ ಟೊಮೆಟೊಗೆ ಸ್ವಲ್ಪ ನಾನು ಎಣ್ಣೆ ತೆಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ದೊಡ್ಡದಾಗಿರೋ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಇದು ಕೂಡ ನೀವು ಮನೇಲಿ, ನಾನಿಲ್ಲಿ 2 ಜನಕ್ಕಾಗೋಷ್ಟು, 2-3 ಜನಕ್ಕಾಗೋಷ್ಟು ಕ್ವಾಂಟಿಟಿನ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಗ್ರೇವಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀವು ಟೊಮೆಟೊನ ಆ್ಯಡ್ ಮಾಡ್ಕೋಬೋದು. ಈರುಳ್ಳಿನ ಕೂಡ +1 ಆ್ಯಡ್ ಮಾಡ್ಕೋಬೋದು. ನಾನು 2 ತೊಗೊಂಡಿದ್ದೀನಲ್ಲ, 3 ತೊಗೊಳ್ಬೋದು. ಆ್ಯಂಡ್ ಇದಕ್ಕೆ ಯಾವುದೇ ರೀತಿಯಾಗಿ ನಾನಿಲ್ಲಿ ಗೋಡಂಬಿ ಆಗಲಿ, ಹಾಲಿನ ಅಂದರೆ ಫ್ರೆಶ್ ಕ್ರೀಮ್ ಆಗಲಿ ಬಳಸ್ತಾ ಇಲ್ಲ. ಬಟ್ ಟೆಕ್ಸ್ಚರ್ ಮಾತ್ರ ಫುಲ್ ಕ್ರೀಮಿ ಆಗಿರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಟೊಮೆಟೊ ಕೂಡ ಹುರಿದು ತೆಕ್ಕೊಂಡಾಯಿತು. ಮತ್ತು ಅದೇ ಬಾಣಲಿಗೆ ಅಂದರೆ ಬಾಳಿಗೆಗೆ ಎಣ್ಣೆನ ಮತ್ತೆ ಒಗ್ಗರಣೆಗೋಸ್ಕರ ಹಾಕೊತಾ ಇದ್ದೀನಿ. ಸಾಕು ಇಷ್ಟು ಎಣ್ಣೆ ಒಗ್ಗರಣೆಗೆ. ಇಲ್ಲಿ ಒಂದು ಚಕ್ಕೆ, ಅದು ಚಿಕ್ಕದಾಗಿರೋ ಪೀಸಸ್ನ 2 ಚಕ್ಕೆ ಹಾಗೆ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲೂ ಬೇಕು ಅಂದರೆ ನೀವು ಈರುಳ್ಳಿನ ಮತ್ತೆ ಬೇಕಾದರೆ ಎಕ್ಸ್ಟ್ರಾ ಈರುಳ್ಳಿನ ಹಾಕ್ಕೊಂಡು ಒಗ್ಗರಣೆಗೆ ಕೊಡ್ಬೋದು. ನಾನು ಇಲ್ಲಿ ಮತ್ತೆ ಈರುಳ್ಳಿನ ಬಳಸ್ತಾ ಇಲ್ಲ, ಬೇಕು ಅಂದರೆ ಹಾಕ್ಕೊಳ್ಬೋದು. ಹಾಗೆ ಡೈರೆಕ್ಟಾಗಿ ನಾನಿಲ್ಲಿ ಮಶ್ರೂಮ್ನ ಹಾಕಿ ಚೆನ್ನಾಗಿ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಕಡೆ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಟೊಮೆಟೊ 3 ಮಿಕ್ಸ್ ಮಾಡಿ ನಾನಿಲ್ಲಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ನಾನು ಹೇಳ್ದಂಗೆ ಈ ಮಶ್ರೂಮು ಬೇಗ ಬೇಯುತ್ತೆ, ಬೇಗ ಸಾಫ್ಟ್ ಆಗುತ್ತೆ, ಹಾಗೆ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಜಾಸ್ತಿ ಹೊತ್ತು ಫ್ರೈ ಮಾಡೋದು ಬೇಕಾಗಿಲ್ಲ. ಒಂದು 2-3 ನಿಮಿಷ ಜಸ್ಟ್ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಅದಾದ ನಂತರ ಈ ರುಬ್ಬಿಟ್ಕೊಂಡಿರೋ ಈ ಮಸಾಲೆನ ಇದಕ್ಕೆ ಹಾಕಿ ನಮಗೆ ಬೇಕಾಗಿರೋ ಮಸಾಲೆಗಳನ್ನು ಇದಕ್ಕೆ ಹಾಕೋಬೋದು. ಆ್ಯಂಡ್ ಜಾಸ್ತಿ ಮಸಾಲೆಗಳನ್ನು ಕೂಡ ಬಳಸೋ ಹಾಗೇನಿಲ್ಲ ಅಂತ, ಯಾಕಂದರೆ ಇಲ್ಲಿ ನೋಡಿ ನಾನಿಲ್ಲಿ ಸಾಸಿವೆ ಜೀರಿಗೆ ಬಳಸಿಲ್ಲ. ಹಾಗಾಗಿ ಇಲ್ಲಿ ಜೀರಿಗೆ ಪುಡಿ ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಧನಿಯಾ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ರೀತಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಅಲ್ಲೇ ಹಾಕೋಬೇಕಾಗಿದೆ. ನಾನಿಲ್ಲಿ ಮತ್ತು ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನೋಡ್ಬೋದು ಇಲ್ಲಿ ಮಶ್ರೂಮ್ ಎಷ್ಟು ಬೇಗ ಸಾಫ್ಟ್ ಆಗಿದೆ ಅಂತ. ಆ್ಯಂಡ್ ಜಾಸ್ತಿ ಹೊತ್ತು ಕುಕ್ ಮಾಡೋ ಹಾಗಿಲ್ಲ. ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಮುಚ್ಚಳನ ಮುಚ್ಚಿ ಒಂದು 3 ನಿಮಿಷ ಬಿಟ್ಟಿದ್ದೀನಿ. ನೋಡ್ಬೋದು ಎಣ್ಣೆನೂ ಬಿಟ್ಕೊಂಡಾಗಿದೆ. ಸೊ ಈಗ ರೆಡಿಯಾಗಿದೆ ಮಶ್ರೂಮ್. ಹಾಗೆ ಕೊತ್ತಂಬರಿ ಸೊಪ್ಪನ್ನು
ಕಟ್ ಮಾಡ್ಕೊಂಡಿರೋ ಸೊಪ್ಪು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿದ್ರೆ ಮಶ್ರೂಮ್ ಮಸಾಲೆ ಕರ್ರಿ ರೆಡಿಯಾಗಿದೆ. ಆ್ಯಂಡ್ ತುಂಬ ಸಿಂಪಲ್ ಆಗಿದೆ, ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಚಪಾತಿ ಜೊತೆ, ರೊಟ್ಟಿ ಜೊತೆ, ಅನ್ನದ ಜೊತೆ ಕೂಡ ಸರ್ವ್ ಮಾಡಿ. ಆ್ಯಂಡ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆಯೇ ಯಾರೆಲ್ಲ ಮೊದಲೇ ಬಾರಿ ಚಾನಲ್ನ ನೋಡ್ತಾ ಇರೋರು ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ. ಮತ್ತೊಂದು ಹೊಸ ಬ್ಲಾಗ್ ಜೊತೆ ನಿಮ್ಮೆಲ್ಲರ ನಾವು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.